ಎಲ್ಲರಿಗೂ ನಮಸ್ಕಾರ. ಸುಭಗ ಆಯುರ್ವೇದಕ್ಕೆ ಸ್ವಾಗತ. ಇಂದಿನ ಕಾನ್ಸೆಪ್ಟ್ ದ್ರವ ದ್ರವ್ಯ, ವಿಷಯ ಜಲ. ನೀರು ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಮುಖ್ಯ. ಲೋಕಪುರುಷ ಸಿದ್ಧಾಂತದ ಪ್ರಕಾರ ಜಗಕ್ಕೆ ನೀರು ಎಷ್ಟು ಮುಖ್ಯವೋ ಅದೇ ರೀತಿ ಮನುಷ್ಯರಿಗೂ ಪ್ರಾಣಿಗಳಿಗೂ ನೀರು ಅಷ್ಟೇ ಮುಖ್ಯ. ಎಷ್ಟೇ ನಿಷೇಧ ಇದ್ರೂನು ಕಿಂಚಿತ್ತಾದ್ರೂ ಜಲ ಸೇವನೆ ಮಾಡ್ಲೇಬೇಕು. ಅದು ಸಾಧ್ಯವಾಗಿಲ್ಲ ಅಂದ್ರೆ, ಲಭ್ಯವಾಗಿಲ್ಲ ಅಂದ್ರೆ ಮೃತ್ಯುವಿಗೆ ಕಾರಣವಾಗುವುದು. ಸ್ವಸ್ಥನಾಗಲಿ ಇಲ್ಲ ವ್ಯಾಧಿತನಾಗಲಿ ಜಲ ಸೇವನೆ ಇಲ್ಲದಿದ್ದರೆ ಯಾವ ಕಾರ್ಯವೂ ನಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಮೊದಲಿಗೆ ನಾವು ತಿಳಿಯೋಣ ಜಲದ ಮುಖ್ಯ ಏನು. ಪ್ರಾಮುಖ್ಯತೆ. ಜಲ ಪ್ರಾಮುಖ್ಯತೆ ಏನೆಂದರೆ ಅದು ಧಾತುವರ್ಧಕ, ತೃಪ್ತಿಕಾರಕ, ವೃದ್ಧಿ, ಬುದ್ಧಿ ಪ್ರಬೋಧಕ, ಸ್ವಚ್ಛ, ಅವ್ಯಕ್ತ ರಸ, ಶೀತ ವೀರವಾಗುವುದರಿಂದ ಅದು ಅಮೃತ ಸಮಾನವಾಗಿ ಇರುತ್ತದೆ. ಜಲದ ವರ್ಗಗಳು ಯಾವುವು? ಭಾವಪ್ರಕಾಶ ಸಂಹಿತದಲ್ಲಿ ಜಲವು ಫಸ್ಟ್ ಮೇನ್ ಆಗಿ ಆಕಾಶ ಮತ್ತು ಭೌಮ ಜಲವಾಗಿ ವಿಂಗಡಣೆ ಮಾಡಲಾಗಿದೆ. ಆಕಾಶ ಜಲದಲ್ಲಿ ಮತ್ತೆ 4 ವಿಧ, ಭೌಮ ಜಲದಲ್ಲಿ ಹಲವಾರು ವಿಧಗಳಿದಾವೆ. ಆಕಾಶದಲ್ಲಿ 4 ವಿಧ. ಮೊದಲನೇದು ಧಾರ. ಧಾರ ಅಂದ್ರೆ ಜಲ ಆಕಾಶದಿಂದ ನೇರವಾಗಿ ಭೂಮಿಗೆ ಬೀಳದೆ ಕಲ್ಲು ಅಥವಾ ಮೀಡಿಯಂ ಅದ್ರ ಮೇಲೆ ಬಿದ್ದು ನಂತರ ಭೂಮಿಗೆ ಬೀಳಿದ್ರೆ ಅದು ಧಾರ ಜಲ. ಮತ್ತೆ ತುಷಾರ. ತುಷಾರ ಜಲ ಅಂದ್ರೆ ಅಗ್ನಿವಿಲ್ಲದ ಜಲ. ಮತ್ತೆ ಹೈಮ ಜಲ. ಹೈಮ ಜಲ ಬಂದು ಬೇಸಿಗೆ ಕಾಲದಲ್ಲಿ ಹಿಮ ಕರಗ್ಬಿಟ್ಟು ನೀರ್ ಬರುತ್ತಲ್ವಾ, ಅದು ಹೈಮ ಜಲ. ಮತ್ತೆ ಕಾರಕ ಜಲ. ಕಾರಕ ಜಲ ಅಂದ್ರೆ ಆಲಿಕಲ್ ಮಳೆ. ಇದು ಆಕಾಶ ಜಲದ ಟೈಪ್ಸ್. ಮತ್ತೆ ಭೌಮ ಜಲ. ಭೌಮ ಜಲ ನಾವು ಸ್ವಲ್ಪ ಮಾತ್ರ ಹೇಳ್ತಿದೀವಿ. ಮೊದಲನೇದು ಸಾರಸ. ಸಾರಸ ಅಂದ್ರೆ ಸರೋವರ. ತಾಡಗ ಅಂದ್ರೆ ಜಲಕುಂಡ. ವಾಪಿ ಅಂದ್ರೆ ಬಾವಿ. ಕೂಪ ಅಂದ್ರೆ ಹಳ್ಳ. ಚೌಂಚ ಅಂದ್ರೆ ಪ್ರಾಕೃತ್ಯವಾದ ಬುಗ್ಗೆ. ನೀರಿನ ಮೇಲೆ ಕಾಲದ ಪರಿಣಾಮ ಹೇಗಿರುತ್ತೆ? ಹೌದು, ನೀರಿನ ಮೇಲೆ ಕಾಲದ ಪರಿಣಾಮ ತುಂಬಾ ವಿವರವಾಗಿ ಹೇಳಿದ್ದಾರೆ. ಈಗ ಭಾವಪ್ರಕಾಶದಲ್ಲಿ ಋತುಗಳ ವಿಶೇಷವಾಗಿ ಹೇಳಿದ್ದಾರೆ. ಈಗ ಹೇಮಂತ ಮತ್ತೆ ಶಿಶಿರ ಋತುವಲ್ಲಿ ಸರೋವರ ಮತ್ತೆ ತೋಯ ಜಲ ವಿಶೇಷ. ಅದೇ ತರ ವಸಂತ ಗ್ರೀಷ್ಮ ಋತುವಿನಲ್ಲಿ ನದಿ ಜಲ ವರ್ಜ್ಯ. ಯಾಕಂದ್ರೆ ಆ ಟೈಮಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರೆಲ್ಲೂ ಅಲ್ಲೇ ಹೋಗಿ ನೀರ್ನ ಯೂಸ್ ಮಾಡೋದ್ರಿಂದ ಆ ಜಲ ಸ್ವಚ್ಛವಿರಲ್ಲ. ಸೊ ಆ ಟೈಮಲ್ಲಿ ನದಿ ಜಲ ವರ್ಜ್ಯ. ಮತ್ತೆ ವರ್ಷಾ ಋತುವಲ್ಲಿ ಆಕಾಶ ಜಲ ಉತ್ತಮ ಅಂತ ಹೇಳ್ತಾರೆ. ಅದೇ ತರ ಶರದ್ ಋತುವಲ್ಲಿ ನದಿ ಜಲ ಅಂತ. ಋತುವಲ್ಲಿ ನಾವು ಅಗಸ್ತ್ಯ ನಕ್ಷತ್ರದ ಮೇಲೆಗೆ ಉದಯ ಕಾಲ ಜಲದ ಗುಣಗಳು ಯಾವೆಂದ್ರೆ ಒಂದು ಸ್ವಚ್ಛ, ನಿರ್ವಿಷ, ಸ್ವಾದಿಷ್ಟ, ಶುಕ್ರಜನಕ. ಸೊ ಶರದ್ ಋತುವಲ್ಲಿ ಇರುವ ಜಲ ಅದು ವಿಶೇಷವಾಗಿ ಅಗಸ್ತ್ಯ ನಕ್ಷತ್ರದಿಂದ ಹಂಸೋದಕ ಎಂಬ ಕಾನ್ಸೆಪ್ಟ್ ಮೇಲೆ ಅದು ವಿಶೇಷ ಅಮೃತವಾಗುತ್ತದೆ ಅಂತ ಹೇಳ್ತಾರೆ. ಅದರ ಗುಣಗಳು ಈ ತರ ಇರ್ತದೆ: ನಾಶಕ, ಅನಭಿಷ್ಯಂದಿ, ರಸಾಯನ, ಬಲಕಾರಕ, ಅಮೃತ. ಇದು ಋತುಗಳ ಮೇಲೆ. ಕಾಲಾನುಸಾರ ಮಳೆಯ ಗುಣ ಹೇಗಿರುತ್ತೆ? ಕಾಲಾನುಸಾರದಲ್ಲಿ ಮಳೆಯ ಗುಣ 4 ತರ ಆಯುರ್ವೇದ ಸಂಹಿತದಲ್ಲಿ ಹೇಳಿದ್ದಾರೆ. ಮೊದಲನೇದು ರಾತ್ರಿ ವೃಷ್ಟಿ. ರಾತ್ರಿ ಮಳೆ ಬಿದ್ರೆ ಏನಾಗುತ್ತೆ ಅಂತ, ಅದ್ರ ಗುಣ ಹೇಗಿರುತ್ತೆ ಅಂತ. ರಾತ್ರಿ ಮಳೆ ಬೀಳೋದ್ರಿಂದ ಅದು ಕಫಕರ, ಶೀತ ಗುಣ, ಸಮುದ್ರ ಜಲದ ಸಮಾನವಾಗಿ ಇರುತ್ತದಂತೆ. ಮತ್ತೆ ದಿವವೃಷ್ಟಿ. ಬೆಳಗ್ಗೆ ಮಳೆ ಬೀಳುವುದ್ರಿಂದ ಕಫ, ಪಿಪಾಸ ನಾಶಕ, ವಾತವರ್ಧಕ ಮತ್ತೆ ಲಘು. ಮತ್ತೆ ದುರ್ದಿನ ಟೈಮಲ್ಲಿ ಮಳೆ ಬೀಳೋದ್ರಿಂದ ವಾತ ಕಫಕಾರಕ, ಕ್ಷಯ ರೋಗ ನಾಶ. ಕ್ಷರವೃಷ್ಟಿಯಿಂದ ತ್ರಿದೋಷ ಜನಕ, ಕಂಡು ಅಲಾಭಕರ. ಅದೇ ತರ ಕಾಲದಲ್ಲಿ ಮಾಸಗಳ ಮೇಲೆ ಮತ್ತು ನಕ್ಷತ್ರಗಳ ಮೇಲೆ ಕೂಡ ಹೇಳಿದ್ದಾರೆ. ಈಗ ಶ್ರಾವಣ ಮಾಸದಲ್ಲಿ ಬೀಳುವ ಮಳೆ ವನೋಪವನಕ್ಕೆ ವೃದ್ಧಿಯಾಗುತ್ತಂತೆ. ಅದೇ ತರ ಭಾದ್ರಪದ ಮಾಸದ ಮಳೆ ಪಿತ್ತಕಾರಕ ಮತ್ತು ರಕ್ತ ದೋಷ ಉತ್ಪಾದಕ. ಅದೇ ತರ ಅಶ್ವಿನಿ ನಕ್ಷತ್ರದಲ್ಲಿ ಬೀಳುವ ಮಳೆ ರಕ್ತ ವಿಕಾರಕಾರಕ ಮತ್ತು ಕಾರ್ತಿಕ ಮಾಸದ ಮಳೆ ಕೃಷಿಗೆ ತುಂಬಾ ಒಳ್ಳೆಯದು. ಮತ್ತೆ ಸ್ವಾತಿ ಜಲದ ಮಳೆ ಅದು ಪಥ್ಯ ರೂಪಿ
ಮತ್ತೆ ಅದು ಆಕಾಶ ಜಲದ ಸಮಾನ ಗುಣಗಳು ಅದರಲ್ಲಿ ಹೊಂದಿರುತ್ತಂತೆ. ಮತ್ತೆ ಅನಿಗಾರ್ಥವ ದೃಷ್ಟಿ ಅದು ತ್ರಿದೋಷಕಾರಕ. ಮುಂದೆ ಗಂಗಾ ಜಲ ಮತ್ತು ಅದರ ಶುದ್ಧತೆನ ಹೇಗೆ ನಾವು ಕಂಡ್ಕೋಬಹುದು? ಗಂಗಾಜಲ ಶುದ್ಧತೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಬಿಳಿ ಬಟ್ಟೆಯಲ್ಲಿ ನೀರನ್ನ ಸೋರಿಸಬೇಕು, ತಾಮ್ರ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಇಡಬೇಕು. ಅದ ನಂತರ ಅದರಲ್ಲಿ ಅಕ್ಕಿ ಹಾಕ್ಬೇಕು, ಸ್ವಲ್ಪ ಸಮಯ ಇಡಬೇಕು. ಅದಾದ್ಮೇಲೆ ಅಕ್ಕಿಯ ಬಣ್ಣ ಬದಲಾಗದಿದ್ದರೆ ಆ ಜಲ ಶುದ್ಧ, ಇಲ್ಲ ಅಂದರೆ ಅಶುದ್ಧ ಎಂದು ಹೇಳಲಾಗಿದೆ. ಸೊ ಗಂಗಾ ಜಲದ ಗುಣಗಳು ಏನೆಂದ್ರೆ, ಅದು ಶಕ್ತಿದಾಯಕ, ಬುದ್ಧಿವರ್ಧಕ, ಶ್ರಮನಾಶಕ, ಕಂಡು ನಿವಾರಕ, ಲಘು, ಮೂರ್ಛಾ ವಾಂತ್ಯಹರ. ಮುಂದೆ ಜಲ ಸೇವನೆ ವಿಧಾನ ಯಾವ್ಯಾವ್ದು? ಜಲ ಸೇವನ ವಿಧಾನ ಜಲವನ್ನು ನಾವು ಇವಾಗ ಎಲ್ರು ಅರ್ಜೆಂಟ್ ಆಗಿ ಬಾಟಲ್ ತಗೊಂಡ್ ನೀರ್ ಕುಡಿಯೋದು, ಮಲ್ಕೊಂಡ್ ನೀರ್ ಕುಡಿಯೋದು, ಕುತ್ಕೊಂಡ್ ನೀರ್ ಕುಡಿಯೋದು, ಓಡಾಡ್ತಾ ನೀರ್ ಕುಡಿಯೋದು ಅವೆಲ್ಲ ಮಾಡ್ಬಾರ್ದು. ಈಗ ಅದರಿಂದ ಏನಾಗುತ್ತೆ, ಅಗ್ನಿ ವೈಷಮ್ಯ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಈಗ ಜಲ ಯಾವ ತರ ಸೇವನೆ ಮಾಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ನೀರು ಜಾಸ್ತಿ ಕುಡಿದ್ರೆ ಅದು ನಮ್ಮ ಪಚನ ಕ್ರಿಯೆನ ವ್ಯತ್ಯಯ ಮಾಡುತ್ತಂತೆ. ಅದೇ ತರ ನೀರು ಕುಡಿದೇ ಇದ್ರೆ ಅದು ದೋಷಕಾರಕ. ಬಟ್ ನೀರ್ನ ಸ್ವಲ್ಪ ಸ್ವಲ್ಪ ಊಟದ ಸಮಯದಲ್ಲಿ ಕುಡಿದರೆ ಅದು ಅಗ್ನಿವರ್ಧಕ. ಜಲದಲ್ಲಿ ಶೀತ ಜಲ ಮತ್ತೆ ಉಷ್ಣ ಜಲ 2 ತರ ಇದೆ. ಅದನ್ನ ಯಾವ ತರ ಸೇವಿಸ್ಬೇಕು, ಯಾವಾಗ ಕುಡಿಬಹುದು, ಯಾವಾಗ ಕುಡಿಬಾರ್ದು? ಶೀತ ಜಲ ಸಾಮಾನ್ಯವಾಗಿ ಮಧ್ಯರೋಗ ವಿಕಾರ, ಅವ್ರಿಗೆ ತಗೋಬೇಕು ಅಂತ ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ಉಷ್ಣ ಗುಣ ಜಾಸ್ತಿ ಇರುತ್ತೆ. ಸೊ ಅದರಿಂದ ಜಲ ಸೇವನೆ ಮಾಡಕ್ಕೆ ಹೇಳ್ತೀವಿ. ಬಟ್ ಅದೇ ತರ ಕೆಮ್ಮು, ನೆಗಡಿ, ಉಸಿರಾಟ ತೊಂದರೆ ಇದ್ರಲ್ಲಿ ನಮ್ಮ ಬಾಡಿಯಲ್ಲಿ ಶೀತ ಗುಣ ಜಾಸ್ತಿ ಆಗೋದ್ರಿಂದ ಶೀತ ಜಲ ನಾವು ಸೇವಿಸಿದ್ರೆ ಅದ್ ಮತ್ತೆ ವ್ಯಾಧಿ ವೃದ್ಧಿ ಆಗೋ ತರ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಶೀತ ಜಲ ತಗೋಬಾರ್ದು. ಮತ್ತೆ ಉಷ್ಣ ಜಲ ಪ್ರತ್ಯೇಕವಾಗಿ ಋತುಗಳ ಮೇಲೆ ಹೇಳಿದ್ದಾರೆ. ಈಗ ಶರತ್ ಮತ್ತೆ ಗ್ರೀಷ್ಮ ಋತುವಲ್ಲಿ ಕಾಲ್ ಭಾಗ ನೀರ್ನ ಕಡಿಮೆ ಮಾಡಿದ್ರೆ ಅದು ವಾಯುನಾಶಕ. ಮತ್ತೆ ಶಿಶಿರ, ವಸಂತ ಮತ್ತೆ ವರ್ಷದಲ್ಲಿ ಅರ್ಧ ಭಾಗ ನೀರು ಕುದಿಸಿದ್ರೆ ಅದು ಪಿತ್ತಶಾಮಕ. ಮತ್ತೆ ಹೇಮಂತ ಋತುವಲ್ಲಿ ಮುಕ್ಕಾಲ್ ಭಾಗ ನೀರ್ನ ಮಾಡಿದಾಗ ಅದು ಕಫನಾಶಕ ಆಗುತ್ತದೆ. ನೀರು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ನೀರು ಪ್ರಮಾಣ ಎಷ್ಟಿರ್ಬೇಕು ಅಂದ್ರೆ, ಇಲ್ಲ ಕೇವಲ ಔಷಧ, ಪಕ್ವ, ಆಮ, ಶೀತ ಈ 5 ಅವಸ್ಥೆಗಳ ಮೇಲೆಗೆ ಅಗ್ನಿ ಪರೀಕ್ಷೆ ಮಾಡಿ ಸ್ವತಃ ಸೇವನೆ ಮಾಡಿದ್ರೆ ಮಾತ್ರ ಅದು ಅಮೃತವಾಗಿರುತ್ತದೆ. ಇಲ್ಲಂದರೆ ಅದು ವಿಷಯ ಸಮಾನವಾಗಿರುತ್ತದೆ. ನೀರಿನ ಪಾಕಕಾಲ ಸಾಧಾರಣ ಜಲ ನಾವು ನೀರ್ ತಗೊಂಡಾಗ ಅದು 6 ಗಂಟೆ ತಗೋಬೇಕು. 6 ಗಂಟೆ ಟೈಮ್ ಬೇಕು ಅದು ಡೈಜೆಷನ್ ಆಗೋದಕ್ಕೆ. ಅದೇ ತರ ಕಾಯಿಸಿ ಆರಿಸಿರೋ ನೀರು 3 ಗಂಟೆಗೆ ಪಾಚನ ಆಗುತ್ತೆ. ಮತ್ತೆ ಬಿಸಿ ನೀರು 1.5 ಗಂಟೆಗೆ ಪಾಚನ ಆಗುತ್ತೆ. ಧನ್ಯವಾದಗಳು. ಶರೀರೆ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಶರೀರವು ವ್ಯಾಧಿ ಸ್ಥಿತಿನಲ್ಲಿ ನಂತರ ಅದು ವೃದ್ಧಾವಸ್ಥೆನ ತಲುಪಿದಾಗ ಗಂಗಾ ಜಲವು ಔಷಧಿ ತರ ಪರಿಣಾಮಕಾರಿಯಾಗಿ ಪ್ರಾಣದಾಯಕವಾಗಿರುತ್ತದೆ. ಧನ್ಯವಾದಗಳು.